ದ್ವಾರಿದ್ಯುನದ್ಯಾ ಋಷಭಃ ಕುರುಣಾಂ ಮೈತ್ರೇಯಮಾಸೀನ ಮಗಾಧ ಬೋಧಂ ಕ್ಷತ್ತೋಪಸೃತ್ಯಾಚ್ಯುತ ಭಾವಶುದ್ಧಃ ಪಪ್ರಚ್ಛ ಸೌಶೀಲ್ಯ ಗುಣಾತಿ ತೃಪ್ತಂ. ಭಾಗವತದ 3ನೇ ಸ್ಕಂದದ 5ನೇ ಅಧ್ಯಾಯದ ಪ್ರಾರಂಭ ಈಗಾಗಬೇಕು. ಕುರುವಂಶದ ಶಿರೋಮಣಿಯಾದ ವಿದುರ ಈ ಹರಿದ್ವಾರ ಕ್ಷೇತ್ರದಲ್ಲಿ ಮೈತ್ರೇಯನನ್ನ ಸಂಧಿಸಿದ. ಸದಾ ಕೃಷ್ಣನ ಧ್ಯಾನದಿಂದ ಶುದ್ಧವಾದ ಅಂತರಂಗ ಈ ವಿದುರಂದು. ಅವರ ಬಳಿ ಹೀಗೆ ಕೇಳಿಕೊಂಡ. ಆ ಮೈತ್ರೇಯರು ಕೂಡ ಈ ವಿದುರನ ವ್ಯಕ್ತಿತ್ವಕ್ಕೆ ಆಕೃಷ್ಟರಾದವರೇ. ಹೇಳಿದರೆ ಇಂಥ ಒಬ್ಬನಿಗೆ ಭಗವತ್ ತತ್ವವನ್ನು ಹೇಳಬೇಕು ಅಂತ ಅವನ ಬಗ್ಗೆ ತೃಪ್ತಿಪಟ್ಟವರೇ. ಏನು ಕೇಳಿದ ವಿದುರ ಅಂದರೆ ಅದನ್ನು 2ನೇ ಶ್ಲೋಕದಲ್ಲಿ ಹೇಳ್ತಾರೆ. ಲೋಕದಲ್ಲಿ ಜನ ಏನೇನೋ ಕರ್ಮಗಳನ್ನಂತೂ ಮಾಡ್ತಾರೆ, ಸುಖ ಆಗಲಿ ಅಂತ ಮಾಡ್ತಾರೆ. ಆದರೆ ಸುಖ ಆಗೇ ಆಗ್ತದೆ ಅಂತ ನಿಶ್ಚಿತ ಇಲ್ಲ. ದುಃಖ ಪರಿಹಾರ ಆಗಲಿ ಅಂತ ಅಪೇಕ್ಷೆ ಆದರೂ ಇರ್ತದೆ. ಬಹಳ ದೊಡ್ಡ ಸುಖ ಏನೂ ಆಗದೆ ಹೋದರೂ ದುಃಖ ಪರಿಹಾರವಾದರೂ ಆಗಲಿ ಅಂತ. ಆ ದುಃಖ ಪರಿಹಾರವೂ ಅನೇಕ ಬಾರಿ ಆಗೋದೇ ಇಲ್ಲ. ದುಃಖ ಇನ್ನೂ ಹೆಚ್ಚೇ ಬಿಡ್ತದೆ. ಸುಖವಂತೂ ಮರೀಚಿಕೆ. ಆದ್ದರಿಂದ ಒಂದು ಉಪಾಯ ನಮಗೆಲ್ರಿಗೂ ಈ ಸಂಸಾರದಲ್ಲಿ ಮಗ್ನರಾದವರಿಗೆ ಬೇಕಾಗಿದೆ. ದುಃಖ ಪೂರ್ಣವಾಗಿ ತೊಲಗಬೇಕು, ಸುಖವೇ ಪ್ರಾಪ್ತ ಆಗಬೇಕು. ಅಂಥ ಉಪಾಯ ಒಂದು ಏನಾದರೂ ಇದ್ರೆ ಹೇಳಿ ಅಂತ ಕೇಳ್ತಿದ್ದಾನೆ. ಈ 1ನೇ ಶ್ಲೋಕದಲ್ಲಿ ಅಚ್ಯುತ ಭಾವ ಶುದ್ಧ, ಮನಸ್ಸಿನಲ್ಲಿ ಭಗವಂತನನ್ನೇ ತುಂಬಿಕೊಂಡಿರೋದ್ರಿಂದ ಭಗವಂತನ ಭಕ್ತಿಯಿಂದ ಶುದ್ಧನಾದವನು ಅಂತ ಅರ್ಥ. ಅಚ್ಯುತ ಭಾವ ತೃಪ್ತ ಅಂತನೂ ಪಾಠ ಇರಬಹುದು ಅಂತ ಹೇಳ್ತಾರೆ ವಿಜಯಧ್ವಜರು. ಆವಾಗ ಭಗವಂತನ ಕಥೆಯನ್ನು ಪಾನ ಮಾಡಿ ತೃಪ್ತನಾದವನು ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಶರೀರ ಯಾತ್ರಾವಾನ್, ಅಚ್ಯುತ ಲೀಲಾಮೃತ ಪಾನೇನ ಶರೀರ ಯಾತ್ರಾವಾನ್. ಭಗವಂತನ ಲೀಲೆಗಳನ್ನ ಕೇಳಿ ಕೇಳಿ ಆ ಮೂಲಕವೇ ಜೀವನ ನಡೆಸ್ತಾ ಇರುವವನು ಅಂತ ಹೀಗೆ ತೃಪ್ತ ಅಂತ ಅನ್ನೋದಕ್ಕೆ ಅರ್ಥ. ಅಚ್ಯುತ ಭಾವ ಶುದ್ಧ ಅನ್ನೋದ್ರ ಬಗ್ಗೆ ವಿಜಯಧ್ವಜರು ಹೇಳಿದ ಅರ್ಥ ನೋಡಿದ್ವಿ. ಯಾವ್ದಾದ್ರು ಹಾಗೆ ಹೇಳ್ತಾರೆ. ಶುದ್ಧ ಅಂತ ಒಂದು ಪಾಠ ಇದೆ, ತೃಪ್ತ ಅಂತ ಒಂದು ಪಾಠ ಇದೆ. ತೃಪ್ತ ಅಂತ ಪಾಠ ಇದ್ರೆ ಅಚ್ಯುತ ಭಾವ ಅಂದ್ರೆ ಭಗವದ್ಭಕ್ತಿ. ಅದರಿಂದ ತೃಪ್ತನಾದವನು ಅಂದ್ರೆ ವಿಷಯೇಶ್ವಲಂ ಬುದ್ಧಿಮಾನ್, ವಿಷಯದಲ್ಲಿ ವೈರಾಗ್ಯ ಸಂಪಾದನೆ ಮಾಡಿದವನು ಅಂತ ಅದ್ರ ಭಾವ ಆಗ್ತದೆ. 2ನೇ ಶ್ಲೋಕದಲ್ಲಿ ಸುಖಾಯ ಕರ್ಮಾಣಿ ಕರೋತಿ, ಸುಖಕ್ಕಾಗಿ ಕರ್ಮಗಳನ್ನು ಮಾಡ್ತಾನೆ ಅಂದ್ರೆ ಯಾಗಾದಿ ಕರ್ಮಗಳನ್ನು ಮಾಡ್ತಾನೆ, ಯಾಗ ಮೊದಲಾದ ಕರ್ಮಗಳನ್ನು ಅಂತ ವಿಜಯಧ್ವಜರು ಮತ್ತು ಯಾದವಾರರು ಅರ್ಥ ಬರೆದಿದ್ದಾರೆ. ಆದರೆ ಅದೇ ಕರ್ಮಗಳನ್ನು ಅಂತ ಏನಾಗಬೇಕಾಗಿಲ್ಲ. ಸುಖ ಬೇಕು ಅಂತ ಏನೇನೋ ಮಾಡ್ತಾನೆ. ಕೆಲವರು ಲೌಕಿಕದಲ್ಲೇ ಮಗ್ನರಾದವರು ಅರ್ಥ ಸಂಪಾದನೆ ಮಾಡಿ ಆ ಮೂಲಕ ಸುಖ ಪಡೀಲಿಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವರು ಧರ್ಮದ ಮಾರ್ಗದಲ್ಲಿದ್ದವರು ಯಾಗ ಇತ್ಯಾದಿಗಳನ್ನು ಮಾಡ್ತಾರೆ. ಆದರೆ ಯಾವುದರಿಂದಲೂ ಸುಖ ಏನು ಸಿಗೋದಿಲ್ಲ, ದುಃಖ ಪೂರ್ತಿ ಹೋಗೋದಿಲ್ಲ. ಈ ಕರ್ಮಾಣಿ ಅಂದ್ರೆ ಒಬ್ಬೊಬ್ಬರು ಒಂದೊಂದು ಕರ್ಮ ಮಾಡ್ತಾರೆ, ಹೀಗದರ ತಾತ್ಪರ್ಯ. ಕೆಲವರು ನಾಸ್ತಿಕರು ಇರ್ತಾರೆ. ಅವರಂತೂ ಅಧ್ಯಾತ್ಮದ ಪ್ರವೇಶವೇ ಅವರಿಗಿಲ್ಲ, ಅದರಿಂದ ಅಧ್ಯಾತ್ಮದಲ್ಲಿ ಆಸಕ್ತಿ ಅವರಿಗಿಲ್ಲ. ಅದರಿಂದ ಅವ್ರು ಬೇರೆ ಏನೋ ಕರ್ಮಗಳನ್ನೇ ಮಾಡ್ತಾರೆ ಸುಖ ಪ್ರಾಪ್ತಿಗಾಗಿ. ಅವರಿಗೂ ಸುಖ ಸಿಗೋದಿಲ್ಲ, ದುಃಖವೂ ಪೂರ್ಣ ಪರಿಹಾರ ಕಾಣೋದಿಲ್ಲ. ಆದರೆ ಇನ್ನು ಆಸ್ತಿಕರು ಯಾರಿದ್ದಾರೆ ಅವರಲ್ಲಿಯೇ ಕೆಲವರು ಸುಖ ಬೇಕು ಅಂತ ಲೌಕಿಕ ಕರ್ಮಗಳನ್ನು ಮಾಡುವವರು ಇರ್ತಾರಲ್ಲ. ಆಸ್ತಿಕರಾದವರೆಲ್ಲರೂ ಕೂಡ ತಾವು ಕರ್ಮಗಳನ್ನು ಮಾಡುವಾಗ ಪ್ರತಿಯೊಂದು ಕರ್ಮವನ್ನು ಧಾರ್ಮಿಕ ಕಾರ್ಯ ರೂಪದಲ್ಲೇ ಮಾಡ್ತಾರೆ ಅಂತ ಏನಿಲ್ಲ.
ಕೆಲವು ಬೇರೆ ಕೆಲಸಗಳನ್ನ ಮಾಡ್ತಿರ್ತಾರೆ. ಅಂತೂ ಆಸ್ತಿಕರು ಕೂಡ ಐಹಿಕ ಕರ್ಮಗಳನ್ನೇ ಮಾಡಿದ್ರು, ಪಾರ್ಥಿಕ ಕರ್ಮಗಳನ್ನೇ ಮಾಡಿದ್ರು, ಯಾವ ಕರ್ಮದಿಂದಲೂ ಅವರಿಗೂ ಏನು ಪೂರ್ಣ ಸುಖ ಸಿಗೋದಿಲ್ಲ, ದುಃಖ ಪರಿಹಾರವೂ ಕೂಡ ಆಗೋದಿಲ್ಲ ಅಂತ ಅದು ಒಟ್ಟ ಅಭಿಪ್ರಾಯ. ಅದರಿಂದ ಕರ್ಮಾಣಿ ಅಂದ್ರೆ ಯಾಗಾದಿ ಕರ್ಮಾಣಿ ಅಂತಾನೆ ಏನು ನಾವು ಇಟ್ಕೋಬೇಕಾಗಿಲ್ಲ. ಇದು ನನ್ನ ಅಭಿಪ್ರಾಯ. ಸೌಶೀಲ್ಯ ಗುಣಾತಿ ತೃಪ್ತಂ ಅಂತ ಕೆಲವು ಕಡೆ ಪಾಠ ಇದೆ. ಸೌಶೀಲ್ಯ ಗುಣಾಭಿತೃಪ್ತ ಅಂತ ಕೆಲವು ಕಡೆ ಪ್ರಥಮ ವಿಭಕ್ತಿ ಪಾಠ ಇದೆ, ಕೆಲವು ಕಡೆ ದ್ವಿತೀಯ ವಿಭಕ್ತಿ ಪಾಠ ಇದೆ. ಪ್ರಥಮ ವಿಭಕ್ತಿ ಪಾಠ ಇದ್ರೆ ಅವಾಗ ತೃಪ್ತನಾದವನು ಈ ವಿದುರ, ಮೈತ್ರೇಯನ ಗುಣಗಳನ್ನು ನೋಡಿ ತೃಪ್ತನಾದವನು ವಿದುರ ಅಂತ ಅರ್ಥ ಪ್ರಥಮ ವಿಭಕ್ತಿ ಇದ್ರೆ. ಇನ್ನು ದ್ವಿತೀಯ ವಿಭಕ್ತಿ ಇದ್ರೆ ವಿದುರನ ಸುಶೀಲತೆ ಮೊದಲಾದ ಗುಣಗಳಿಗೆ ಆಕೃಷ್ಟನಾದವನು ಮೈತ್ರೇಯ ಅಂತ ಅರ್ಥ ಆಗ್ತದೆ. ಹೀಗೆ ಎರಡು ಪಾಠಗಳಿಗೂ ವ್ಯತ್ಯಾಸ ಮಾಡಿ ತೋರಿಸಿದ್ದಾರೆ ಹೇಗೆ ಅರ್ಥ ಅಂತ ಶ್ರೀಧರರು. ಕರ್ಮ ಅಂದ್ರೆ ಎರಡೂ ಲೌಕಿಕ ಮತ್ತೆ ಪಾರ್ಥಿಕ ಕರ್ಮ ಎರಡನ್ನೂ ಇಟ್ಕೋಬೇಕು ಅಂತ ನಾನು ಹೇಳಿದ್ದೆ. ನನ್ನ ಅಭಿಪ್ರಾಯಕ್ಕೆ ಸಮರ್ಥನೆ ವೀರರಾಘವರ ವ್ಯಾಖ್ಯಾನದಲ್ಲಿದೆ. ಕರ್ಮಾಣಿ ಕೃಷ್ಯಾದೀನಿ ಲೌಕಿಕಾನಿ, ಕೃಷಿ ವ್ಯಾಪಾರ ಮೊದಲ ಲೌಕಿಕ ಕಾರ್ಯಗಳು. ಇನ್ನು ಶ್ರೌತ ಸ್ಮಾರ್ತಾನಿ ಚ ಪಾರ್ಥಿಕ ಕರ್ಮಗಳು ಅಂದರೆ ಶ್ರುತ್ಯುಕ್ತ ಕರ್ಮಗಳು ಮತ್ತು ಸ್ಮೃತ್ಯುಕ್ತ ಕರ್ಮಗಳು. ಈಗ ಎರಡನ್ನೂ ಮಾಡ್ತಾನೆ, ಒಬ್ಬೊಬ್ಬರು ಒಂದೊಂದು ಮಾಡ್ತಾರೆ. ಅಂತೂ ನಾಸ್ತಿಕರೇ ಆಗಲಿ ಆಸ್ತಿಕರೇ ಆಗಲಿ ಇಬ್ಬರಿಗೂ ಬೇಕಾದದ್ದು ದುಃಖ ಪರಿಹಾರ ಹಾಗೆ ಸುಖ ಪ್ರಾಪ್ತಿ. ಆಸ್ತಿಕರು ಕೂಡ ಭಗವಂತನ ನಂಬುವವರೇ ಆದರೂ ಕೂಡ ಕೆಲವು ಬಾರಿ ಸುಖದ ಪ್ರಾಪ್ತಿಗಾಗಿ ದುಃಖದ ಪರಿಹಾರಕ್ಕಾಗಿ ಏನು ಮಾಡಬೇಕು ಅಂತ ನಿರ್ಣಯಿಸುವುದರಲ್ಲಿ ಸೋಲ್ತಾರೆ. ಹೀಗೆ ನಾಸ್ತಿಕರಿಗೂ ಆಸ್ತಿಕರಿಗೂ ಎಲ್ರಿಗೂ ದಾರಿದೀಪ ಆಗುವ ಏನಾದರೂ ಉಪದೇಶ ಕೊಡುವಂತ ವಿದುರನ ಅಭಿಪ್ರಾಯ. ಅದರೊಂದಿಗೆ ಎರಡನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.